ಡಿಯರ್ ಸ್ಟೂಡೆಂಟ್, ಈ ವಿಡಿಯೋದಲ್ಲಿ ನಾನು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೆಲವೊಂದಿಷ್ಟು ಕ್ವಶನ್ಸ್ಗಳನ್ನು ತಂದಿದ್ದೀನಿ. ಅಂದರೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕಂಡಕ್ಟ್ ಮಾಡಿರುವಂಥ ಪ್ರಿಪ್ರೇಟರಿ ಎಕ್ಸಾಮ್ಸ್ಗಳಿಂದ ಬಂದಿರುವಂಥ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನ್ಸ್ಗಳನ್ನು ನಾನು ಇಲ್ಲಿ ತಂದಿದ್ದೀನಿ. ನೀವು ಎನ್ಯುವಲ್ ಎಕ್ಸಾಮಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಯಾವ ರೀತಿ ಫಿಲಪ್ ಮಾಡಬೇಕು ಮತ್ತು ನಿಮ್ಮಲ್ಲಿರುವಂಥ ಕನ್ಫ್ಯೂಷನನ್ನು ಯಾವ ರೀತಿ ಹೋಗಿಸ್ಬೇಕಂತ ನಾನಿಲ್ಲಿ ನಿಮಗೆ ಒನ್ ಬೈ ಒನ್ ಹೇಳ್ಕೊಡ್ತೀನಿ. ಇಲ್ಲಿ ನೋಡಿ, ನಾನು ಮೇಲೆ ಡಿಸ್ಟ್ರಿಕ್ಟ್ ಹೆಸರನ್ನು ಸಹಿತ ಮೆನ್ಷನ್ ಮಾಡಿದ್ದೀನಿ. ನೀವು ಯಾವ ಡಿಸ್ಟಿಕ್ಕಿಂದ ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ. ಬನ್ನಿ, ಈ ಒಂದು ಫಸ್ಟ್ ಶಿವಮೊಗ್ಗ ಡಿಸ್ಟಿಕ್ಕಿಂದ ಬಂದಿರುವಂಥ ಕ್ವಶನ್ ಪೇಪರನ್ನು ನೋಡೋಣ. ನೋಡಿ, ಇಲ್ಲಿ ಕೆಲವೊಂದಿಷ್ಟು ಕ್ವಶನ್ಸ್ 5 ಕ್ವಶನ್ಸನ್ನು ಕೊಟ್ಟಿರ್ತಾರೆ ಮತ್ತು ಮೇಲ್ಗಡೆಗೆ 5 ಆಪ್ಷನ್ಸನ್ನು ಕೊಟ್ಟಿರ್ತಾರೆ ಬ್ರಾಕೆಟಲ್ಲಿ. ಈ 5 ಆಪ್ಷನ್ಸ್ಗಳನ್ನು 5 ಕ್ವಶನ್ಸ್ಗಳಿಗೆ ನೀವು ಏನು ಮಾಡಬೇಕಾಗತ್ತೆ ಹೇಳಿ, ಜೋಡಿಸ್ಬೇಕಾಗತ್ತೆ. ಹಾಗಾದರೆ ಒಂದೇದೇನಿದೆ, ಎವಲ್ಯೂಷನ್ ಆಫ್ ಡಿಫ್ರೆಂಟ್ ಸ್ಪೀಸೀಸ್ ಸ್ಟಾರ್ಟಿಂಗ್ ಫ್ರಾಮ್ ಎ ಪಾಯಿಂಟ್ ಸ್ಪ್ರೆಡ್ಡಿಂಗ್ ಟು ಅದರ್ ಏರಿಯಾಸ್ ಈಸ್. ಅಂದರೆ ಇದು ಎವಲ್ಯೂಷನ್ ಚಾಪ್ಟರ್ ರಿಲೇಟೆಡ್ ಆಗಿರುವುದರಿಂದ ಇದು ಯಾವ ಒಂದು ಡೆಫಿನೇಷನನ್ನು ಇಂಡಿಕೇಟ್ ಮಾಡುತ್ತೆ. ನೋಡಿ, ಮೇಲ್ಗಡೆ 5 ಕೊಟ್ಟಿದ್ದಾರೆ. ಒಂದು PEN ಅಂತ ಕೊಟ್ಟಿದ್ದಾರೆ, ಇನ್ನೊಂದು ಬಯೋಲಿಸ್ಟಿಕ್ಸ್ ಅಂತ ಕೊಟ್ಟಿದ್ದಾರೆ, ಅಡಾಪ್ಟಿವ್ ರೇಡಿಯೇಷನ್ ಅಂತ ಕೊಟ್ಟಿದ್ದಾರೆ, ಸಿಂಗ್ಯಾಮಿ ಅಂತ ಕೊಟ್ಟಿದ್ದಾರೆ, ಮತ್ತು UAG ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಇಲ್ಲಿ 16ನೇ ಕ್ವಶನಿಗೆ ಆನ್ಸರ್ ಯಾವುದಾಗುತ್ತೆ? ದಟ್ ಈಸ್ ದಿ ಅಡಾಪ್ಟಿವ್ ರೇಡಿಯೇಷನ್. ಅದೇ ರೀತಿಯಾಗಿ ಇನ್ನೊಂದು ಕ್ವಶನ್ ನೋಡೋಣ. ಫ್ಯೂಷನ್ ಆಫ್ ಗ್ಯಾಮೆಟ್ಸ್ ಆರ್ ಕಾಲ್ಡ್, ದಟ್ ಈಸ್ ದಿ ಸಿಂಗ್ಯಾಮಿ. ಅದನ್ನು ಫರ್ಟಿಲೈಸೇಷನ್ ಅಂತಲೂ ಕೂಡ ಕರೀತಾರೆ. ಅಲ್ಲಿ ಫ್ಯೂಷನ್ ಅಂತ ಬಂದಾಗ ಅದು ಫರ್ಟಿಲೈಸೇಷನ್ ರಿಲೇಟೆಡ್ ಆಗಿರುವಂಥ ವರ್ಡು. ಸೊ ಹಾಗೆ ಸಿಂಗ್ಯಾಮಿ ನಿಮಗೆ ಕನ್ಫ್ಯೂಷನ್ ಆಗಬಹುದು, ನೆನಪಿಟ್ಕೊಳ್ಳಿ. ನೆಕ್ಸ್ಟ್, ಡ್ಯಾಶ್ ಡ್ಯಾಶ್ ಈಸ್ ಎ ಸ್ಟಾಪ್ ಕೋಡಾನ್. ಸೊ ಇಲ್ಲಿ ಕೋಡಾನ್ ರಿಲೇಟೆಡ್ ಅಂತ ಬಂದಾಗ ನೋಡಿ, ಕೋಡಾನ್ಸ್ ನಿಮ್ಗೆ ಆಲ್ರೆಡಿ ಗೊತ್ತಿರ್ತದೆ, DNA ಇರೋದ್ರಿಂದ. UAG ಅದರ ರಿಲೇಟೆಡ್ ಆಗಿರುವಂಥದ್ದು ಮತ್ತು ಅದಕ್ಕೆ ಸಂಬಂಧಪಟ್ಟಿರುವಂಥ ವರ್ಡ್ ಯಾವ್ದು ಹೇಳಿ ಇದರಲ್ಲಿ? UAG. ಸೊ 18th ಆನ್ಸರ್ ಯಾವ್ದು ಹೇಳಿ? UAG. ನೆಕ್ಸ್ಟ್ 19th ಒನ್, ಇನ್ ಆಂಜಿಯೋಸ್ಪರ್ಮ್ಸ್ ಟ್ರಿಪಲ್ ಫ್ಯೂಷನ್ ರಿಸಲ್ಟ್ಸ್ ಇನ್ ದ ಫಾರ್ಮೇಷನ್ ಆಫ್. ಟ್ರಿಪಲ್ ಫ್ಯೂಷನ್ ಅಲ್ಲಿ ಏನಾಗುತ್ತೆ? PEN, ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್. ಇದಕ್ಕೆ ಸೂಟೇಬಲ್ ಆಗಿರುವಂಥ ಆನ್ಸರ್ ಯಾವ್ದು ಹೇಳಿ? ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್. ಇಟ್ ಈಸ್ ಎ ಮೆಥಡ್ ಟು ಇಂಟ್ರೊಡ್ಯೂಸ್ ಅಲೈನ್ DNA ಇಂಟು ಹೋಸ್ಟ್ ಸೆಲ್ ಈಸ್. ಅಂದರೆ ಇದು ಬಯೋಟೆಕ್ನಾಲಜಿ ರಿಲೇಟೆಡ್ ಆಗಿರುವಂಥ ಒಂದು ಕಾನ್ಸೆಪ್ಟು. ಇದರಲ್ಲಿ ಏನು ಕೇಳ್ತಾರೆ ಅಂತಂದರೆ, DNA ನೀವು ಯಾವುದರಲ್ಲಿ ಇಂಟ್ರೊಡ್ಯೂಸ್ ಮಾಡಿದಾಗ ಯಾವ ರೀತಿ ಕಾಣಿಸುತ್ತೆ ಅಂತ. ಸೊ ದ್ಯಾಟ್ ಈಸ್ ಕಾಲ್ಡ್ ಆ್ಯಸ್ ಬಯೋಲಿಸ್ಟಿಕ್. ಸೊ ಇದಕ್ಕೆ ಆನ್ಸರ್ ಯಾವುದಾಗತ್ತೆ ಹೇಳಿ? ಬಯೋಲಿಸ್ಟಿಕ್. ನೆಕ್ಸ್ಟ್ ಕ್ವಶನ್ ನೋಡಿ, DNA ಫ್ರಾಗ್ಮೆಂಟ್ಸ್ ಕ್ಯಾನ್ ಬಿ ಸಪ್ರೇಟೆಡ್ ಬೈ ಎ ಟೆಕ್ನಿಕ್ ಈಸ್ ನೋನ್ ಆಸ್. ನೀವು ಹೆಸರು ಹೇಳಿದಾಗನೇ DNA ಫ್ರಾಗ್ಮೆಂಟ್ ಸಪ್ರೇಟ್ ಮಾಡುವಂಥ ಟೆಕ್ನಿಕ್ ಯಾವ್ದು ಹೇಳಿ? ಜೆಲ್ ಎಲೆಕ್ಟ್ರೋಫೋರೆಸಿಸ್. ದ ಬ್ರೇಕ್ ಡೌನ್ ಆಫ್ ಡೆಟ್ರಿಟಸ್ ಇಂಟು ಸ್ಮಾಲ್ ಪ್ರಾಕ್ಟಿಕಲ್ಸ್ ಬೈ ಅರ್ತ್ ವರ್ಮ್ ಈಸ್ ಪ್ರೊಸೆಸ್ ಈಸ್ ಕಾಲ್ಡ್. ನಿಮ್ಗೆ ಆಲ್ರೆಡಿ ಗೊತ್ತಿದೆ ಇದು ಯಾವುದಂತಂದರೆ, ಇದರಲ್ಲಿ ಡಿಕಾಂಪೋಸಿಷನ್ ಪ್ರೊಸೆಸ್ಸಲ್ಲಿ ಡೆಟ್ರಿಟಸನ್ನು ಬ್ರೇಕ್ ಮಾಡುವಂಥ ಒಂದು ಪ್ರೊಸೆಸ್ಸಿಗೆ ಏನಂತ ಕರೀತಾರೆ? ಫ್ರಾಗ್ಮೆಂಟೇಷನ್, ವಿಚ್ ಸರ್ವ್ಸ್ ಆಸ್ ದಿ ಲ್ಯಾಂಡಿಂಗ್ ಪ್ಲಾಟ್ಫಾರ್ಮ್ ಫಾರ್ ದಿ ಪೋಲನ್ ಗ್ರೇನ್ಸ್. ಇವಾಗ ಪೋಲನ್ ಗ್ರೇನ್ಸು ಏನಂತಂದರೆ, ಒಂದು ಫ್ಲವರ್ಸ್ ಪಾರ್ಟ್ ಮೇಲೆ ಬೀಳಬೇಕಾದ್ರೆ ಅದು ಯಾವ ಒಂದು ಫ್ಲವರ್ ಪಾರ್ಟ್ಸ್ ಮೇಲೆ ಬೀಳ್ತದೆ? ಸೊ ಇಲ್ಲಿ ಆನ್ಸರ್ ಯಾವುದಾಗತ್ತೆ ಹೇಳಿ? ಸ್ಟಿಗ್ಮಾ ಪಾರ್ಟ್. ಇನ್ ಲ್ಯಾಕ್ ಒಪೆರಾನ್ ದ ವೈ ಜೀನ್ ಕೋಡ್ಸ್ ಫಾರ್ ವೈ. ಇಲ್ಲಿ ಒಂದೇ ಒಂದು ಕೊಟ್ಟಿದ್ದಾರೆ. ಜೀನ್ಸ್ ಅಂತಂದ್ರೆ ಏನು? ಅದು ಒಂದು ಪ್ರೋಟೀನನ್ನು ಪ್ರೊಡ್ಯೂಸ್ ಮಾಡುತ್ತೆ. ಪ್ರೋಟೀನ್ ಏನಾಗಿರ್ತದೆ? ಎನ್ಸೈಮ್ ಆಗಿರ್ತದೆ. ಸೊ ಇಲ್ಲಿ ಬೀಟಾ ಗ್ಯಾಲಕ್ಟೋಸೈಡೇಸ್ permease. It is an enzyme. The phenomenon of industrial melanism demonstrate. ಇಂಡಸ್ಟ್ರಿಯಲ್ ಮೆಲಾನಿಸಮ್ ಏನನ್ನು ಡಿಮಾನ್ಸ್ಟ್ರೇಟ್ ಮಾಡ್ತದೆ? ನ್ಯಾಚುರಲ್ ಸೆಲೆಕ್ಷನ್. ನೀವು ಈ ಸೆಂಟೆನ್ಸಸ್ಗಳನ್ನು ಸ್ವಲ್ಪ ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಮೇಲ್ಗಡೆ ಕೊಟ್ಟಿರುವಂಥ ಆಪ್ಷನ್ಸ್ಗಳು ನಿಮ್ಗೆ ಈಸಿಯಾಗಿ ಕ್ಯಾಚ್ ಆಗುತ್ತೆ. ಸೊ ಇವಾಗ ನೆಕ್ಸ್ಟ್ ಡಿಸ್ಟ್ರಿಕ್ಟ್ ನೋಡೋಣ. ವೇರಿಯೇಷನ್ ಡ್ಯೂರಿಂಗ್ ಮ್ಯೂಟೇಷನ್ಸ್ ಆಫ್ ಮಿಯಾಟಿಕ್ ರೀಕಾಂಬಿನೇಷನ್ಸ್ ಆರ್. ಈಗ ಮಿಯಾಟಿಕ್ ರೀಕಾಂಬಿನೇಷನ್ಸ್ ಆಗುವಾಗ ಈಗ ಏನು ಒಂದು ಚೇಂಜಸ್ಗಳಾಗ್ತದಲ್ಲ, ಅದನ್ನು ನೀವು ಏನಂತ ಕರೀತಾರೆ? ದಟ್ ಈಸ್ ದ ಡೈರೆಕ್ಷನ್ಲೆಸ್. ಓಕೆ. ಎಕ್ಸೈನ್ ಆಫ್ ಪೋಲನ್ ಗ್ರೇನ್ ಈಸ್ ಮೇಡ್ ಅಪ್ ಆಫ್ ಕೆಮಿಕಲ್ ಸಬ್ಸ್ಟೆನ್ಸ್ ದಟ್ ಈಸ್ ದಿ ಸ್ಪೋರೋಪೊಲನಿನ್. ನಿಮ್ಮ ಪ್ರಾಕ್ಟಿಕಲ್ ಎಕ್ಸಾಮ್ಸಲ್ಲಿ ನೀವು ಆಲ್ರೆಡಿ ಒಂದು ಕ್ವಶನನ್ನು ಕೇಳಿರ್ತಾರೆ ವೈವಾದಲ್ಲಿ. ದ ಕೋಡಿಂಗ್ ಸೀಕ್ವೆನ್ಸ್ ಪ್ರೆಸೆಂಟ್ ಆನ್ ಯೂಕ್ಯಾರಿಯೋಟಿಕ್ ಜೀನ್ಸ್ ಆರ್ ನೋನ್ ಆಸ್. ಯೂಕ್ಯಾರಿಯೋಟಿಕ್ ಜೀನ್ಸ್ ಮೇಲೆ ಕೋಡಿಂಗ್ ಸೀಕ್ವೆನ್ಸ್ ಯಾವುದಿರುತ್ತೆ? ಎಕ್ಸಾನ್ಸ್ಗಳಿರ್ತದೆ. ಸ್ಪೀಸೀಸ್ ದ್ಯಾಟ್ ಟೊಲರೇಟ್ ನ್ಯಾರೋ ರೇಂಜ್ ಟೆಂಪ್ರೇಚರ್ ಆರ್ ಕಾಲ್ಡ್ ಆಸ್ ಸ್ಟೀನೋಥರ್ಮಲ್. ಈಗ ಸ್ಟೀನೋಥರ್ಮಲ್, ಥರ್ಮಲ್ ಟೆಂಪ್ರೇಚರ್ ಅಂದರೆ ಥರ್ಮಲ್. ಈಗ ಒಂದು ಸೆಂಟೆನ್ಸ್ ಬಾರಿ ಈಸಿಯಾಗಿ ಕ್ಯಾಚ್ ಆಗುತ್ತೆ ನೋಡಿ. ಈಗ ಟೆಂಪ್ರೇಚರ್ ಅಂತ ಬಂದಾಗ ಮೇಲ್ಗಡೆ ಥರ್ಮ್ ಅಂತ ಎಲ್ಲಿ ಇರ್ತದೆ ಅಲ್ಲಿ ನೀವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಕೋಬಹುದು. vertical distribution of different species occupying different levels in an ecosystem, that is called as stratification.
ಸ್ಟ್ರಾಟಿಫಿಕೇಶನ್. ಇಕೋಸಿಸ್ಟಮ್ ಚಾಪ್ಟರಲ್ಲಿ ಬರುವಂಥ ಒಂದು ಸೆಂಟೆನ್ಸು. ಆನ್ಸರ್ ಏನಾಗುತ್ತೆ ಹೇಳಿ? ಸ್ಟ್ರಾಟಿಫಿಕೇಶನ್ ಆಗತ್ತೆ. ನೀವು ಯಾವುದೇ ರೀತಿ ಟೆನ್ಷನ್ ತೊಗೋಬಾರ್ದು. ಇಲ್ಲಿ ರಿಲೇಟೆಡ್ ಆಗಿರುವಂಥ ವರ್ಡ್ಸ್ ನೀವು ನೋಡ್ಕೊಂಡ್ಬಿಟ್ರೆ ಅಂದರೆ ನಿಮ್ಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗೇ ಆಗ್ತದೆ, ಅರ್ಥ ಆಗೇ ಆಗ್ತದೆ. ನೆಕ್ಸ್ಟ್ ಒಂದು ಡಿಸ್ಟಿಕ್ಕನ್ನು ನೋಡೋದಾದರೆ ಗದಗ್ ಡಿಸ್ಟಿಕ್ಕಿಂದ ಬಂದಿರುವಂಥದ್ದು ನೋಡಿ ಕ್ವಶನ್ ಪೇಪರು. ಇನ್ನು ಲ್ಯಾಕ್ ಒಪೆರಾನ್ ದ ಲ್ಯಾಕ್ ಜೆಡ್ ಜೀನ್ ಕೋಡ್ಸ್ ಫಾರ್, ಇದು ಆಲ್ರೆಡಿ ಮುಂಚೆನೂ ಕೂಡ ಕೇಳಿದ್ದಾರೆ, ಬೀಟಾ ಗ್ಯಾಲಕ್ಟೋಸೈಡೇಸ್. ಹೈ ಡೋಸಸ್ ಆಫ್ UVB ಕಾಸಸ್ ಅಂತಂದರೆ ಇದು ಮ್ಯೂಟೇಷನ್ ರಿಲೇಟೆಡ್ ಆಗಿರುವಂಥದ್ದು. ಮತ್ತು UV ರೇಡಿಯೇಷನ್ ನಮ್ಮ ಮೇಲೆ ಬಿದ್ದಾಗ ಯಾವ ಒಂದು ಪ್ರಾಬ್ಲಮ್ ಆಗುತ್ತೆ? ಸ್ನೋ ಬ್ಲೈಂಡ್ನೆಸ್. ಎ ಪಾಪ್ಯುಲೇಷನ್ ಇಂಟ್ರಾಕ್ಷನ್ ವೇರ್ ಬೋತ್ ದ ಇಂಟ್ರಾಕ್ಟಿಂಗ್ ಸ್ಪೀಸೀಸ್ ಆರ್ ಬೆನಿಫಿಟೆಡ್ ಮ್ಯೂಚುವಲಿ. ಈಗ ಎರಡೂ ಆರ್ಗ್ಯಾನಿಸಮ್ಸ್ ಮ್ಯೂಚುವಲಿ ಬೆನಿಫಿಟ್ ಆಗಿದ್ದು ಅಂದರೆ ಏನಂತ ಕರೀತಾರೆ? ಮ್ಯೂಚುವಲಿಸಮ್. ಈ ಮ್ಯೂಚುವಲಿಸಮ್ ಅಂದ್ರೆ ಒಂದಕ್ಕೊಂದು ಹೆಲ್ಪ್ ಆಗೋದು, ಒಂದಕ್ಕೊಂದು ತಮ್ಮ ಕಷ್ಟದಲ್ಲಿ ಭಾಗಿಯಾಗೋದು. ನೆಕ್ಸ್ಟ್, ದ ಮೆಡಿಟರೇನಿಯನ್ ಆರ್ಕಿಡ್ ದ್ಯಾಟ್ ಎಕ್ಸಿಬಿಟ್ ಸೆಕ್ಚುವಲ್ ಡಿಸೀಟ್ ಅಂಡರ್ಗೋಸ್. ಈಗ ನೋಡಿ, ಮೆಡಿಟರೇನಿಯನ್ ಆರ್ಕಿಡ್ ದ್ಯಾಟ್ ಎಕ್ಸಿಬಿಟ್ ಸೆಕ್ಚುವಲ್ ಡಿಸೀಟ್ ಅಂಡರ್ಗೋಸ್, ಯಾವುದರಲ್ಲಿ ಒಂದು ಸೆಕ್ಚುವಲ್ ಡಿಸೀಸ್ ಇದು ಅಂದರೆ ಸೂಡೋಕಪಲೇಷನ್. ಸೂಡೋಕಪಲೇಷನ್ ಅಂದ್ರೇನು? ಒಂದು ಇನ್ಸೆಕ್ಟು ಅದು ಒಂದು ಫ್ಲವರನ್ನು ನೋಡಿದಾಗ ಫೀಮೇಲ್ ಫ್ಲವರ್ ಇದೆ ಅಂತ ಅದ್ರ ಜೊತೆಗೆ ಏನು ಮಾಡ್ತದೆ ಹೇಳಿ? ಕಪಲೇಷನ್ ಪ್ರೊಸೆಸ್ಸಿಗೆ ಮುಂದಾಗ್ತದೆ. ಸೊ ಹಾಗಾಗಿ ಇಲ್ಲಿ ಸೂಡೋ ಕಪಲೇಷನ್ ಈಸ್ ದ ಸುಟೇಬಲ್ ಆನ್ಸರ್ ಫಾರ್ ದಿ 19th ಕ್ವಶನ್. ನೆಕ್ಸ್ಟ್ ಕ್ವಶನ್ ನಂಬರ್ 20th. ಡ್ಯಾಶ್ ಡ್ಯಾಶ್ ಮೈಕ್ರೋಬ್ಸ್ ಯೂಸ್ಡ್ ಇನ್ ದಿ ಪ್ರೊಡಕ್ಷನ್ ಆಫ್ ಸಿಂಗಲ್ ಸೆಲ್ ಪ್ರೋಟೀನ್. ಸಿಂಗಲ್ ಸೆಲ್ ಪ್ರೋಟೀನಿಗೆ ಯಾವುದು ಮೈಕ್ರೋಬ್ ಯೂಸ್ ಮಾಡ್ತಾರೆ? ಇಲ್ಲಿ ಇರುವಂಥದ್ದೇ ಒಂದೇ ಒಂದು, ಯಾವುದು? ಸ್ಪೈರುಲಿನಾ. ಸೊ ಸ್ಪೈರುಲಿನಾ ಇಸ್ ದ ಆನ್ಸರ್. ನೆಕ್ಸ್ಟ್ ಧಾರವಾಡ ಡಿಸ್ಟಿಕ್ಕಿಂದ ನೋಡಿ ಕ್ವಶನ್ ಪೇಪರು. Dash dash is a technique to alter the chemistry of genetic material to introduce these into host organism and thus change phenotype of host. That is called as genetic engineering. Vertical distribution of different species occupying the different level is called as stratification. The residual persistent nucellus is perisperm. ಇದು ಅಂದರೆ ಕೆಲವೊಂದಿಷ್ಟು ಸೀಡ್ಸ್ಗಳಲ್ಲಿ ನ್ಯೂಸೆಲ್ಲಸ್ ಪಾರ್ಟು ಇರ್ತದೆ. ಫಾರ್ ಎಕ್ಸಾಂಪಲ್ ಯಾವುದಂದ್ರೆ ಪೆಪ್ಪರ್ ಆಗಿರ್ಬೋದು, ಮತ್ತು ಬೀಟ್ರೂಟ್ ಸೀಡ್ಸ್ಗಳಾಗಿರ್ಬೋದು. ದ ಪ್ರೊಸೆಸ್ ಆಫ್ ಕಾಪಿಂಗ್ ಜೆನೆಟಿಕ್ ಇನ್ಫಾರ್ಮೇಷನ್ ಫ್ರಮ್ ಒನ್ ಸ್ಟ್ರ್ಯಾಂಡ್ ಆಫ್ DNA ಇಂಟು ದ RNA ಈಸ್ ಟರ್ಮ್ಡ್ ಆಸ್, ದಟ್ ಈಸ್ ಅ ಟ್ರಾನ್ಸ್ಕ್ರಿಪ್ಷನ್. ಅಂದರೆ RNA ಸಿಂಥೆಸಿಸ್ ಮಾಡ್ಕೊಳ್ಳೋ ಪ್ರೊಸೆಸ್ಗೆ ಟ್ರಾನ್ಸ್ಕ್ರಿಪ್ಷನ್ ಅಂತ ಕರೀತಾರೆ. ದ ಪ್ರೊಸೆಸ್ ಆಫ್ ಎವಲ್ಯೂಷನ್ ಆಫ್ ಡಿಫ್ರೆಂಟ್ ಸ್ಪೀಸೀಸ್ ಇನ್ ಗಿವನ್ ಜಿಯೋಗ್ರಫಿಕಲ್ ಏರಿಯಾ starting from point and literally radiating to the other areas of geography is called as adaptive radiation. ರೇಡಿಯೇಷನ್ ಅಂದ್ರೆ ಏನು? ಸ್ಪ್ರೆಡ್ ಔಟ್ ಆಗೋದು. ಸೊ ಇಲ್ಲಿ ನೀವು ಸೆಂಟೆನ್ಸನ್ನು ಓದಿದಾಗ ರೇಡಿಯೇಟಿಂಗ್ ಅಂತ ಬಂದಾಗ ಅಡಾಪ್ಟಿವ್ ರೇಡಿಯೇಷನ್ ಅಂತ ಒಂದು ಕಾನ್ಸೆಪ್ಟನ್ನು ಏನು ಮಾಡಬೇಕು ಹೇಳಿ? ನೆನಪಿಟ್ಕೋಬೇಕು. ಅಂದಾಗ ಮಾತ್ರ ನಿಮ್ಗೆ ಏನಾಗುತ್ತೆ ಅಂದರೆ ಒಂದು ಚೆನ್ನಾಗಿ ಒಂದು ಅರ್ಥವನ್ನು ಕೊಡುತ್ತೆ. ಇವಾಗ ನೆಕ್ಸ್ಟ್ ಡಿಸ್ಟಿಕ್ ಕಡೆ ಹೋಗೋಣ. ಓಕೆ, ತುಮಕೂರು ಡಿಸ್ಟಿಕ್ಕಿಂದ ಬಂದಿರುವಂಥ ಪ್ರಿಪರೇಟರಿ ಕ್ವಶನ್ ಪೇಪರಲ್ಲಿ ಇರುವಂಥ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ನೋಡಿ. Genetically and morphologically similar individuals are termed as. ಜೆನೆಟಿಕಲಿ ಮತ್ತು ಮಾರ್ಫಾಲಜಿಕಲಿ ಸೇಮ್ ಇರಬೇಕು, ಅದನ್ನು ನಾವು ಏನಂತ ಕರಿತೀವಿ? ಕ್ಲೋನ್ ಅಂತ ಕರಿತೀವಿ. ನೆಕ್ಸ್ಟ್, ಡ್ಯಾಶ್ ಡ್ಯಾಶ್ ಈಸ್ ದ ಸ್ಪೆಷಲ್ ಮೆಕ್ಯಾನಿಸಮ್ ಟು ಪ್ರೊಡ್ಯೂಸ್ ಸೀಡ್ಸ್ ವಿತೌಟ್ ಫರ್ಟಿಲೈಸೇಷನ್, ದಟ್ ಈಸ್ ಕಾಲ್ಡ್ ಆಸ್ ಆನ್ ಅಪೋಮಿಕ್ಸಿಸ್. ಫಿಸಿಕಲ್ ಅಸೋಸಿಯೇಷನ್ ಆಫ್ ಜೀನ್ಸ್ ಆನ್ ಕ್ರೋಮೋಸೋಮ್ ಈಸ್ ಟರ್ಮ್ಡ್ ಆಸ್. ಕ್ರೋಮೋಸೋಮ್ಸ್ ಮೇಲೆ ಫಿಸಿಕಲಿ ಅಸೋಸಿಯೇಷನ್ ಆಗುವಂಥ ಪ್ರೊಸೆಸ್ ಏನಂತ ಕರೀತಾರೆ? ರೀಕಾಂಬಿನೇಷನ್. ಡ್ಯಾಶ್ ಡ್ಯಾಶ್ ಎನ್ಸೈಮ್ ಈಸ್ ಜನರಲಿ ಯೂಸ್ ಟು ಜಾಯಿನ್ ದ ಕಟ್ ಎಂಡ್ಸ್ ಆಫ್ ದಿ DNA. ಯಾವ ಒಂದು ಎನ್ಸೈಮ್ಸನ್ನು? ಲೈಗೇಸ್ ಎನ್ಸೈಮು. ಒಂದು DNA ಸ್ಟ್ರ್ಯಾಂಡ್ ಕಟ್ ಆಗಿರುವಂಥ DNA ಸ್ಟ್ರ್ಯಾಂಡನ್ನು ಜೋಡಿಸ್ಲಿಕ್ಕೆ ಲೈಗೇಸ್ ಅನ್ನುವಂಥ ಎನ್ಸೈಮನ್ನು ಯೂಸ್ ಮಾಡ್ತಾರೆ. ಡ್ಯಾಶ್ ಡ್ಯಾಶ್ in a dash dash type of population interaction one species is benefit and other species is neither benefit nor harmed, that is the commensalism. ಇಲ್ಲಿ ಕೊಟ್ಟಿರೋದೇ ಇದು ಇರೋದು ಒಂದು 6 ಪಾಪ್ಯುಲೇಷನ್ ಇಂಟ್ರಾಕ್ಷನಲ್ಲಿ 5 ಮೇಲ್ಗಡೆ 5ರಲ್ಲಿ ಒಂದು ಕೊಟ್ಟಿದ್ದಾರೆ ಅಂತಂದರೆ ಅದು ಕರೆಕ್ಟ್ ಆಗಿರ್ತದೆ. ಇನ್ನೊಂದು ನೋಡಿ, ನೀವು ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಒಂದು ಏನಾದರೂ ತಪ್ಪು ಬರೆದ್ರಂತಂದ್ರೆ ಅಲ್ಲಿ 2 ಕಡೆ ತಪ್ಪಾಗಿರ್ತದೆ, ನೆನಪಿಟ್ಕೊಳ್ಳಿ. ನೀವು 2 ಏನಾದರೂ ತಪ್ಪು ಬರೆದಿದ್ರಂತ ಅದ್ರ 3 ಕಡೆಗೆ ತಪ್ಪಾಗಿರ್ತದೆ. ನೆಕ್ಸ್ಟ್ ಒಂದು ಡಿಸ್ಟಿಕ್ಕಿಂದ ನೋಡಿ. ಸ್ಪೆಸಿಫಿಕ್ DNA ಸೀಕ್ವೆನ್ಸ್ ಇನ್ ಎ ಕ್ರೋಮೋಸೋಮ್ ವಿಚ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಇನಿಷಿಯೇಟಿಂಗ್ ರೆಪ್ಲಿಕೇಶನ್ ಈಸ್ ಡ್ಯಾಶ್ ಡ್ಯಾಶ್ ಸೈಟ್, ದಟ್ ಈಸ್ ದ ORI ಸೈಟ್. The group of organism which replaces finally during ecological succession are called as climax community. The oral contraceptive pill developed by Central Drug Research Institute, Lucknow is Saheli.
ನಮ್ಮ ಇಂಡಿಯಾದಲ್ಲಿ ಓರಲ್ ಕಾಂಟ್ರಾಸೆಪ್ಟಿವ್ ಅಂತಂದರೆ ನಾವು ಪ್ರೆಗ್ನೆನ್ಸಿಯನ್ನು ಅವಾಯ್ಡ್ ಮಾಡಲಿಕ್ಕೆ ಬಳಸುವಂಥ ಟ್ಯಾಬ್ಲೆಟ್ಸು ಈ CDRI ದಿಂದ ರೆಡಿ ಆಗುತ್ತೆ. ಅದರ ಹೆಸರು ಏನು ಗೊತ್ತಾ? ಸಹೇಲಿ ಅಂತ. ಈಚ್ ಸ್ಟೆಪ್ ಇನ್ ದ ಫುಡ್ ಚೈನ್ ರಿಪ್ರೆಸೆಂಟ್ ದಿ ಟ್ರೋಫಿಕ್ ಲೆವೆಲ್. ಫುಡ್ ಚೈನಲ್ಲಿ ಒಂದು ಈಚ್ ಸ್ಟೆಪ್ಪಿಗೆ ಟ್ರೋಫಿಕ್ ಲೆವೆಲ್ ಅಂತ ಕರೀತಾರೆ. ನೆಕ್ಸ್ಟ್, ಟೈಫಾಯ್ಡ್ ಕ್ಯಾನ್ ಬಿ ಕನ್ಫರ್ಮ್ಡ್ ಬೈ. ಟೈಫಾಯ್ಡನ್ನು ಯಾವ ಒಂದು ಡಯಾಗ್ನೋಸಿಸ್ ಮುಖಾಂತರ ಕಂಡುಹಿಡಿತಾರೆ? ವಿಡಲ್ ಟೆಸ್ಟ್ ಮುಖಾಂತರ. ಸೊ ಇಲ್ಲಿ ವಿಡಲ್ ಅನ್ನುವಂಥದ್ದು ಏನು ಗೊತ್ತಾ? ಅದು ಡಯಾಗ್ನೋಸಿಸ್ ಟೆಕ್ನಿಕ್. ಸೊ ಈ ರೀತಿ ಆದರೂ ನೀವು ಕೂಡ ಏನು ಮಾಡ್ಕೋಬೇಕಂದ್ರೆ ಸ್ವಲ್ಪ ಅನಲೈಸ್ ಮಾಡ್ಕೋಬೇಕು ನಿಮ್ಮಷ್ಟಕ್ಕೆ ನೀವು. ಅಂದಾಗ ಮಾತ್ರ ನಿಮ್ಗೆ ಏನಾಗುತ್ತೆ, ಫಿಲ್ ಇನ್ ದ ಬ್ಲ್ಯಾಂಕ್ಸು ಭಾಳ ಈಸಿಯೆಸ್ಟ್ ಆಗಿ. ಯಾರು ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ತಪ್ಪು ಬರಿಬೇಡಿ. ನೆಕ್ಸ್ಟ್ ಡಿಸ್ಟಿಂಗ್ಸ್, ದ ಎಂಜೈಮ್ ಯೂಸ್ ಟು ಕಟ್ ದಿ DNA ಕಟ್ ಮಾಡಲಿಕ್ಕೆ ಬಳಸುವಂಥ ಎಂಜೈಮ್ ಯಾವುದು? ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯೇಸ್. ದ ಎಂಜೈಮ್. ನೆಕ್ಸ್ಟ್ 17th ಕ್ವಶನ್, ಲಾಸ್ಟ್ ಸ್ಟೇಬಲ್ ಕಮ್ಯುನಿಟಿ ನಿಯರ್ ಇಕ್ವಿಲಿಬ್ರಿಯಮ್ ವಿತ್ ಎನ್ವಿರಾನ್ಮೆಂಟ್ is called. Last the stable community near the equilibrium, that is called as climax community. The tissue that nourishes the developing embryo. ಡೆವಲಪಿಂಗ್ ಎಂಬ್ರಿಯೋವನ್ನು ಒಂದು ನರಿಶ್ ಮಾಡುವಂಥ ಟಿಶ್ಯೂ ಯಾವ್ದು ಹೇಳಿ? ಎಂಡೋಸ್ಪರ್ಮ್. ಸ್ಪ್ಲಿಟ್ ಜೀನ್ಸ್ ಆರ್ ಫೌಂಡ್ ಇನ್. ಸ್ಪ್ಲಿಟ್ ಜೀನ್ಸು ಯಾವುದರಲ್ಲಿ ಪ್ರೆಸೆಂಟ್ ಇರ್ತದೆ? ಯುಕ್ಯಾರಿಯೋಟ್ಸ್ಗಳಲ್ಲಿ. ಆರ್ಗನ್ ಹೂಸ್ ಸ್ಟ್ರಕ್ಚರ್ ಆ್ಯಂಡ್ ಒರಿಜಿನ್ ಈಸ್ ಡಿಫ್ರೆಂಟ್ ಬಟ್ ಫಂಕ್ಷನ್ ಈಸ್ ಸೇಮ್ ಆರ್ ಕಾಲ್ಡ್ ಇಸ್ ದಿ ಅನಾಲಗಸ್ ಆರ್ಗನ್. ಅಲ್ಲಿ ಆರ್ಗನ್ ಕೊಟ್ಟಿರೋದೇ ಒಂದೇ ಒಂದು ಆರ್ಗನನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ನೀವು ಸೆಂಟೆನ್ಸನ್ನು ಓದಿ ಆರ್ಗನ್ ಅಂತ ಬಂದ ತಕ್ಷಣ ಅಲ್ಲಿ ಆರ್ಗನ್ ಅಂತ ಯಾವುದಿದೆಯಲ್ಲ ಆ ಟೈಪ್ ಆನ್ಸರ್ಸನ್ನು ನೀವು ಏನು ಮಾಡ್ಬೋದು ಅಂದರೆ ಫೈಂಡ್ ಔಟ್ ಮಾಡ್ಬೋದು. ಯಾವುದೇ ಕಾರಣಕ್ಕೂ ಗಡಿಬಿಡಿ ಮಾಡಬಾರ್ದು. ಮತ್ತು ಮೊದಲಿರುವಂಥ 15 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು ಮತ್ತು 5 ಫಿಲ್ ಇನ್ ದ ಬ್ಲ್ಯಾಂಕ್ಸ್ಗಳನ್ನು ಫಸ್ಟ್ 2 ಪೇಜಸ್ಗಳಲ್ಲಿ ಬರೆದು ಬಿಡಬೇಕು. ನೀವು ಅದು ಆನ್ಸರ್ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ, ನಂಬರನ್ನು ಹಾಕಿ ಹಾಗೆ ಬ್ಲ್ಯಾಂಕ್ ಬಿಟ್ಬಿಡಿ. ನಿಮಗೆ ಮುಂದೆ ಯಾವಾಗಲಾದರೂ ನೆನಪಾದಾಗ ಅಲ್ಲಿ ಏನು ಮಾಡಿ ಅಂತಂದರೆ ಮೆನ್ಷನ್ ಮಾಡಿ. ನೆಕ್ಸ್ಟ್ ಡಿಸ್ಟಿಕ್ ನೋಡೋಣ. ಬೆಂಗಳೂರು ನಾರ್ತ್ ಡಿಸ್ಟಿಕ್ಕಿಂದ, ದ ಪೋಲನ್ ಗ್ರೇನ್ಸ್ ಆಫ್ ಲಾರ್ಜ್ ನಂಬರ್ ಆಫ್ ಸ್ಪೀಸೀಸ್ ಕ್ಯಾನ್ ಬಿ ಸ್ಟೋರ್ಡ್ ಇನ್ ಲಿಕ್ವಿಡ್ ನೈಟ್ರೋಜನ್, ದಟ್ ಈಸ್ -196 ಡಿಗ್ರಿ ಸೆಲ್ಸಿಯಸ್. In Stanley Miller's experiment, water vapor was maintained at. Water vapor ಎಷ್ಟು ಮೇಂಟೈನ್ ಮಾಡ್ತದೆ? 800 ಡಿಗ್ರಿ ಸೆಲ್ಸಿಯಸ್. The sticky ends of DNA can be joined together using the ligase. The enzyme that synthesizes mRNA is. mRNA ಸಿಂಥೆಸಿಸ್ ಮಾಡುವಂಥ ಎಂಜೈಮ್ ಯಾವ್ದು ಹೇಳಿ? ಒಂದೇ ಒಂದು ಎಂಜೈಮ್ ಇದೆ, ಪಾಲಿಮರೇಸ್ 2. ಇನ್ನೊಂದಿದೆ ಲೈಗೇಸ್. ಅದು ಲೈಗೇಸ್ ಆಲ್ಮೋಸ್ಟ್ ಅಲ್ಲಿ ನಿಮ್ಗೆ ಗೊತ್ತೇ ಇದೆ, DNA ಜಾಯಿನ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. The entire sequence of communities that successively change in a given area are called as a SERE. SERE, SERE ಅಂತ. ಸೊ ಇದರಲ್ಲಿ ನಾನು ಎಲ್ಲ ಡಿಸ್ಟಿಕ್ದು ಕ್ವಶನ್ ಪೇಪರ್ಸನ್ನು ಸಹಿತ ನಾನು ಕವರ್ ಮಾಡಿದ್ದೀನಿ. ಆ್ಯಸ್ ಮಚ್ ಆ್ಯಸ್ ಎಷ್ಟು ಪಾಸಿಬಲ್ ಆಗುತ್ತೆ ಅಷ್ಟು ಪಾಸಿಬಲ್ಲು. ನನ್ನ ಗ್ರೂಪಲ್ಲಿ ಕಳಿಸಿದ್ರು ಸಹಿತ ನನಗೆ ಭಾಳ ಡಿಸ್ಟಿಕ್ಕಿನ ಕ್ವಶನ್ ಪೇಪರ್ ಸಿಕ್ಕಿರಲಿಲ್ಲ. ಸೊ ಹಾಗಾಗಿ ನಾನು ಇಲ್ಲಿ ನಿಮಗೆ ಎಲ್ಲ ಡಿಸ್ಟಿಕ್ಕಿನ ಕ್ವಶನ್ ಪೇಪರ್ಸ್ ಬೇಕಾದರೂ ಸಹಿತ ಕೇಳಿ, ನಾನು ಅದನ್ನು ಕೊಡ್ತೀನಿ. ವಾಟ್ಸಪ್ಪಲ್ಲಿ ಬೇಕಾದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತೀನಿ. ಬಟ್ ಎಲ್ರಿಗೂ ನನಗೆ ಮೆಸೇಜಲ್ಲಿ ವಾಟ್ಸಪ್ಪಲ್ಲಿ ಕಳ್ಸೋಕ್ಕಾಗಲ್ಲ. ಸೊ ಹಾಗಾಗಿ ನಾನು ಒಂದು ಗೂಗಲ್ ಡ್ರೈವಲ್ಲಿ ಸೇವ್ ಮಾಡಿದ್ದೀನಿ. ಆ ಒಂದು ಲಿಂಕನ್ನು ಕಳಿಸಿದ್ನಂದರೆ ನೀವು ಅದನ್ನು ಡೌನ್ಲೋಡ್ ಮಾಡ್ಕೋಬೋದು. ಇನ್ನೂ ಭಾಳಷ್ಟಕ್ಕೊಂದು ಡಿಸ್ಟಿಕ್ಸ್ಗಳ ಮುಂದೆ ಬರ್ತದೆ. ನೀವು ಇವಾಗಲೇ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ. ಬಾಗಲಕೋಟೆ ಡಿಸ್ಟಿಕ್ಕಿಂದ ನೋಡಿ, ದಿಸ್ ಈಸ್ ದ ಮೈ ಡಿಸ್ಟ್ರಿಕ್ಟ್. ಆಕರೆನ್ಸ್ ಆಫ್ ಮೋರ್ ದ್ಯಾನ್ ಒನ್ ಎಂಬ್ರಿಯೋ ಇನ್ ಎ ಸೀಡ್, ದಟ್ ಈಸ್ ಕಾಲ್ಡ್ ಆಸ್ ಪಾಲಿಎಂಬ್ರಿಯೋನಿ. The couple unable to reproduce children in spite of unprotected sexual cohabitation is, that is called as infertility. Phenylketonuria affected individual lacks an enzyme that converts the amino acid into ಏನನ್ನು ಕನ್ವರ್ಟ್ ಮಾಡ್ತದೆ? ಫಿನೈಲ್ ಅಲನೈನ್ ಅನ್ನಾಗಿ ಕನ್ವರ್ಟ್ ಮಾಡಿ, ಫಿನೈಲ್ ಅಲನೈನ್ ಅನ್ನು ಟೈರೋಸಿನ್ ಆಗಿ ಕನ್ವರ್ಟ್ ಮಾಡ್ತದೆ. ಸೆಲೆಕ್ಟೇಬಲ್ ಮಾರ್ಕರ್ ಫಾರ್ ಈ ಕೊಲೈಗೆ ಇರುವಂಥ ಸೆಲೆಕ್ಟೇಬಲ್ ಮಾರ್ಕರ್ ಯಾವುದಿದೆ ಅಲ್ಲಿ? ಎಂಪಿಸಿಲಿನ್ ರೆಸಿಸ್ಟೆನ್ಸ್ ಜೀನ್ ಇದೆ. So I belongs to the Bagalkote district. So I hope you are also belongs to the different district. As in this video, maybe your district question paper may carry the fill in the blanks questions. If not carried, you send the photocopy to me. That will help to the overall Karnataka students. So I hope each and every student might get subscribe my channel, because it will helpful to you. Again, I will start the NEET and KCET informative and important multiple choice questions that will help to you to get easiest marks to score more than 560 marks in NEET. That will easiest to take the MBBS seat. Next one, Bengaluru rural. The separated fragment are visualized by staining them with. ಈಗ ಜೆಲ್ ಎಲೆಕ್ಟ್ರೋಫೋರೆಸಿಸಲ್ಲಿ ನಾವು ಯಾವ ಒಂದು ಸ್ಟೇನನ್ನು ಯೂಸ್ ಮಾಡ್ತೀವಿ? ಇಥಿಡಿಯಮ್ ಬ್ರೋಮೈಡ್ ಅನ್ನುವಂಥ ಒಂದು ಸ್ಟೇನನ್ನು ಯೂಸ್ ಮಾಡ್ತೀವಿ.
all the changes lead finally to a community that is near equilibrium with the environment is called that is nearly is called as a climax community. ನೋಡಿ ಕ್ಲೈಮ್ಯಾಕ್ಸ್ ಕಮ್ಯುನಿಟಿ ಮೇಲೆ ಭಾಳ ಕ್ವಶನ್ಸ್ ಅನ್ನು ಕೇಳಿದ್ದಾರೆ ಎಲ್ಲ ಡಿಸ್ಟ್ರಿಕ್ಟಿಂದ. ದ ಫ್ರೂಟ್ ದಟ್ ಡೆವಲಪ್ಸ್ ಫ್ರಮ್ ದಿ ಥಲಾಮಸ್ ಈಸ್ ಕಾಲ್ಡ್, ಥಲಾಮಸ್ನಿಂದ ಡೆವಲಪ್ಮೆಂಟ್ ಆಗುವಂಥ ಫ್ರೂಟ್ ಏನಂತ ಕರೀತಾರೆ, ಫಾಲ್ಸ್ ಫ್ರೂಟ್ ಅಂತ ಕರೀತಾರೆ. ದ ಹ್ಯೂಮನ್ ಜೀನೋಮ್ ಕಂಟೈನ್ಸ್, ಹ್ಯೂಮನ್ ಜೀನೋಮಲ್ಲಿ ಎಷ್ಟಿದೆ, 3164.7 ಮಿಲಿಯನ್ ನ್ಯೂಕ್ಲಿಯೋಟೈಡ್ ಬೇಸ್ ಪೇರ್ಸ್ಗಳಿದ್ದಾವೆ. ವೆರೈಟಿ ಆಫ್ beaks of finches that Darwin found in Galapagos Island is an example for the adaptive radiation. ಅಡಾಪ್ಟಿವ್ ರೇಡಿಯೇಷನ್ಗೆ ಡಾರ್ವಿನ್ ಫಿಂಚಸ್ಸು ಕೂಡ ಒಂದು ಏನಾಗಿರ್ತದೆ ಹೇಳಿ ಎಕ್ಸಾಂಪಲ್ ಆಗಿರ್ತದೆ. ನಿಮಗೆ ಆಲ್ಮೋಸ್ಟ್ ಆಲ್ ನೀವು ಒಂದು ಕ್ಯಾಚಪ್ಪನ್ನು ಮಾಡ್ಕೊಂಡಿರ್ಬೋದು ಅಂತ ಅನಿಸುತ್ತೆ. ಏನು ಕ್ಯಾಚಪ್ಪನ್ನು ಮಾಡ್ಕೊಂಡಿರ್ಬೋದು ನೀವು, ಬೇರೆ ಬೇರೆ ಡಿಸ್ಟ್ರಿಕ್ಟಿದ್ದು ಕ್ವಶನ್ ಪೇಪರ್ಸ್ಗಳನ್ನು ನೋಡಿದಾಗ ಯಾವ ಒಂದು ಚಾಪ್ಟರ್ದಿಂದ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನ್ಸ್ಗಳು ಬರ್ತದೆ. ನೆಕ್ಸ್ಟ್ ನೋಡಿ, ವಿಜಯಪುರ ಡಿಸ್ಟ್ರಿಕ್ಟು ಯಾರಾದರೂ ಇದ್ರೆ ಇಲ್ಲಿ ವಿಜಯಪುರ ಡಿಸ್ಟ್ರಿಕ್ನವರು ಇದ್ದರೆ ಎಸ್ ಅಂತ ಕಾಮೆಂಟ್ ಮಾಡಿ. ಡ್ಯಾಶ್ ಡ್ಯಾಶ್ ಇಸ್ ಎ ಕ್ರೋನಿಕ್ ಲಂಗ್ ಡಿಸೀಸ್. ಈಗ ಮೇಲ್ಗಡೆ ಇರುವಂಥದ್ರಲ್ಲಿ ಲಂಗ್ ಡಿಸೀಸ್ ಯಾವುದು, ಎಂಫಿಸಿಮಾ. ಎ ಮಾಸ್ ಆಫ್ ನರಿಸಿಂಗ್ ಸೆಲ್, ಎ ಮಾಸ್ ಆಫ್ ನರಿಸಿಂಗ್ ಸೆಲ್ಸ್ ಎನ್ಕ್ಲೋಸ್ಡ್ ವಿತಿನ್ ದಿ ಇಂಟೆಗ್ಯುಮೆಂಟ್ಸ್ ಆಫ್ ದಿ ಓವ್ಯೂಲ್. ಯಾವುದಾಗುತ್ತೆ ಹೇಳಿ, ಓವ್ಯೂಲಲ್ಲಿ ಇಂಟೆಗ್ಯುಮೆಂಟಲ್ಲಿ ಇದು ಎನ್ಕ್ಲೋಸ್ ಆಗಿರುವಂಥದ್ದು ಯಾವುದು, ನ್ಯೂ ಸೆಲ್ಸ್ ಪಾರ್ಟ್. The species that invade bare areas are called pioneer species. In a lac operon, the Y gene codes for, ನೋಡಿ ಇಷ್ಟು ತನಕ ನಾವು Z gene ಕೇಳಿದ್ರೆ ಇವಾಗ Y gene ಕೇಳಿದ್ದಾರೆ, ಏನು, permease. The remains of hard part of living organism of the parts in rocks or sediments are called as fossils. ಪಳೆಯುಳಿಕೆಗಳು ಅಂದರೆ ಕಲ್ಲಿನಲ್ಲಿರುವ ಹುದುಗಿರುವಂಥದ್ದು ಯಾವುದು ಹೇಳಿ, ಫಾಸಿಲ್ಸ್. ಅಂದರೆ ಅದನ್ನು ಪಳೆಯುಳಿಕೆಗಳು ಅಂತ ನಾವು ಕರಿತೀವಿ. ಇವಾಗ ಯಾವ ಡಿಸ್ಟ್ರಿಕ್ಟ್ ಬರ್ತದೆ ನೋಡಿ, ಎಸ್, ಮಂಡ್ಯ ಡಿಸ್ಟ್ರಿಕ್ಟ್. ದ ಗ್ರ್ಯಾಜುವಲ್ ಆ್ಯಂಡ್ ಫೇರ್ಲಿ ಪ್ರೆಡಿಕ್ಟೇಬಲ್ ಚೇಂಜ್ ಇನ್ ದ ಸ್ಪೀಸೀಸ್ ಕಾಂಪೋಸಿಷನ್ ಆಫ್ ಗಿವನ್ ಏರಿಯಾ ಈಸ್ ಕಾಲ್ಡ್ ಆಸ್ ಇಕಾಲಜಿಕಲ್ ಸಕ್ಸೆಷನ್. ದ ಸೆಪರೇಟೆಡ್ ಬ್ಯಾಂಡ್ಸ್ ಆಫ್ DNA ಆರ್ ಕಟ್ ಆಫ್ ಫ್ರಮ್ ಅಗಾರೋ ಜೆಲ್ ಆ್ಯಂಡ್ ಎಕ್ಸ್ಟ್ರಾಕ್ಟ್ ಫ್ರಮ್ ಜೆಲ್ ಪೀಸ್. ದಿಸ್ ಈಸ್ ಕಾಲ್ಡ್ ಆಸ್ ಎಲ್ಯೂಷನ್. ದ ಫಿನಾಮಿನಾನ್ ವೇರ್ ದಿ ovary develops into fruit without fertilization is called as parturition. The negatively charged DNA is wrapped around the positively charged histone octamer to form a structure is called as, ಏನಂತ ಕರೀತಾರೆ ಆ ರೀತಿ ಸ್ಟ್ರಕ್ಚರ್ ಫಾರ್ಮೇಷನ್ ಆಗಿರೋದು, ನ್ಯೂಕ್ಲಿಯೋಸೋಮ್ ಅಂತ ಕರೀತಾರೆ. ಅನಾಲಗಸ್ ಆರ್ಗನ್ಸ್ ಅರೈಸ್ ಡ್ಯೂ ಟು ದಿ ಕನ್ವರ್ಜೆಂಟ್ ಎವಲ್ಯೂಷನ್. ಈ ರೀತಿಯಾಗಿ ನೀವು ಆನ್ಸರ್ಸ್ಗಳನ್ನು ಏನು ಮಾಡಬೇಕಾಗತ್ತೆ ಹೇಳಿ, ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಇವಾಗ ಮುಂದಿನ ಡಿಸ್ಟ್ರಿಕ್ಟಿಗೆ ಹೋಗೋಣ. ಮಂಡ್ಯ ಡಿಸ್ಟ್ರಿಕ್ನವ್ರು ಯಾರಿದ್ರೆ ಕಾಮೆಂಟ್ ಮಾಡಿ. ಕೊಪ್ಪಳ ಡಿಸ್ಟ್ರಿಕ್ಕಿಂದ residual persistent nucellus in the seed is called as perisperm. Dash dash having a high protein content has been used as donor for improving cultivated wheat. wheat ಅನ್ನು ಒಂದು ಕಲ್ಟಿವೇಟ್ ಮಾಡಲಿಕ್ಕೆ ಯಾವ ಒಂದು ವೆರೈಟಿ ಇದೆ, ಅಟ್ಲಾಸ್ 66. ಫಂಗೈ ಹ್ಯಾವಿಂಗ್ ಸಿಂಬಯೋಟಿಕ್ ಅಸೋಸಿಯೇಷನ್ ವಿತ್ ಪ್ಲಾಂಟ್ಸ್ ಆರ್ ಕಾಲ್ಡ್ ಆಸ್ ಮೈಕೋರೈಸಾ. ಥರ್ಮೋಸ್ಟೇಬಲ್ DNA ಪಾಲಿಮರೇಸ್ ಈಸ್ ಆಪ್ಟೇನ್ಡ್ ಫ್ರಮ್, ಥರ್ಮೋ ಅಂತಂದರೆ ಅಲ್ಲಿ ಥರ್ಮಸ್ ಅಂತ ಇದೆ ನೋಡಿ, ಫಸ್ಟ್ ಆಪ್ಷನ್ ಥರ್ಮಸ್ ಅಕ್ವಾಟಿಕಸ್. ಸೆಕ್ಚುವಲ್ ಡಿಸೀಟ್ ಈಸ್ ಅಬ್ಸರ್ವ್ಡ್ ಇನ್ ಆಫ್ರೀಸ್. ಆಫ್ರೀಸ್ ಅನ್ನುವಂಥದ್ದು ಒಂದು ಫ್ಲವರು, ಮತ್ತು ಅದರ ಮೇಲೆ ಬೇರೆ ಒಂದು ಇನ್ಸೆಕ್ಟ್ ಬಂದು ಏನಾಗುತ್ತೆ ಹೇಳಿ, ಸೆಕ್ಚುವಲ್ ಇಂಟ್ರಾಕ್ಷನ್ ಆಗುತ್ತೆ. ಸೊ ಹಾಗಾಗಿ ಅದನ್ನು ಸೆಕ್ಚುವಲ್ ಡಿಸೀಟ್ ಅಂತ ಕರೀತಾರೆ. ಎಸ್, ಇವಾಗ ನೋಡಿ ಅರಮನೆ ನಗರಿ ಮೈಸೂರುದಿಂದ, ದ ಥರ್ಮೋಸ್ಟೇಬಲ್ DNA ಪಾಲಿಮರೇಸ್ ಈಸ್ ಐಸೋಲೇಟೆಡ್ ಫ್ರಮ್ ದ ಬ್ಯಾಕ್ಟೀರಿಯಂ ಥರ್ಮಸ್ ಅಕ್ವಾಟಿಕಸ್. The amount of nutrients present in the soil at any given time is referred to as the standing state. The residual persistent nucellus in a seed is perisperm. The individual in the lac operon is lactose. The ancestors of modern day frogs and salamanders is coelacanth. So thanks for watching my video. ನಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನೀವು ನಿಮ್ಮ ಫ್ರೆಂಡ್ಸಿಗೂ ಸಹಿತ ಈ ವಿಡಿಯೋವನ್ನು ಏನು ಮಾಡಿ ಅಂತಂದರೆ ಕಳಿಸಿ. ನಿಮಗೆ 3 ಮಾರ್ಕ್ಸು 2 ಮಾರ್ಕ್ಸು 5 ಮಾರ್ಕ್ಸು ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ ವೀಡಿಯೋಸ್ಗಳು ಬೇಕಾಗಿದ್ದರೂ ಸಹಿತ ನನ್ನದೊಂದು ಯೂಟ್ಯೂಬ್ ಚಾನಲಲ್ಲಿ ನೀವು ಸರ್ಚ್ ಮಾಡಿದರೆ ನಿಮಗೆ ಯಾವುದೇ ರೀತಿ ಮಾಹಿತಿ ಹೀಗೆ ಸಿಗಂಗಿಲ್ಲ ಅಂತ ಹೇಳೋಂಗಿಲ್ಲ. ನಿಮಗೆ ಎಲ್ಲವೂ ಕೂಡ ನಿಮಗೆ ಇದರಲ್ಲಿ ಅವೈಲೇಬಲ್ ಆಗಿರ್ತದೆ.
ಯಾರು ಗೌರ್ಮೆಂಟ್ PU ಕಾಲೇಜಸ್ ಸ್ಟೂಡೆಂಟ್ಸ್ಗಳು ಯಾರಿದ್ದೀರಾ ಮತ್ತು ಬೇರೆ ಕಾಲೇಜಸ್ಗಳು ಸ್ಟೂಡೆಂಟ್ಸ್ಗಳು ಯಾರು ಇರ್ತಾರೋ ಅವರಿಗೆ ಅನೇಬಲ್ ಆಗಿರ್ತೀರ, ಓದಂಗಿಲ್ಲ, ಭಾಳ ಜನ ಕಾಲೇಜಿಗೆ ಹೋಗ್ತಿರಂಗಿಲ್ಲ. ಸೊ ಅಂಥವು ಎಲ್ಲ ಸ್ಟೂಡೆಂಟ್ಸಿಗೂ ಸಹಿತ ಇದು ಹೆಲ್ಪ್ ಆಗಲಿ ಅನ್ನೋದಕ್ಕೋಸ್ಕರ ನಾನು ಮಾಡಿರೋದು. ನೀವು ನೀಟ್ ಕ್ಲಾಸು ಮತ್ತು KCET ಕ್ಲಾಸಿಗೆ ಯಾರಾದರೂ ಇಂಟ್ರೆಸ್ಟೆಡ್ ಇದ್ದರೆ ಲೈವ್ ಯೂಟ್ಯೂಬ್ ಕ್ಲಾಸಸ್ಗಳನ್ನು ನಾನು ಸ್ಟಾರ್ಟ್ ಮಾಡ್ತೀನಿ. ನೀವು ಇಂಟ್ರೆಸ್ಟೆಡನ್ನು ನನಗೆ ತೋರಿಸ್ಬೇಕು, ಇಂತಿಷ್ಟು ಸ್ಟೂಡೆಂಟ್ಸ್ಗಳು ಆಗ್ತಾರೆ ಅಂತ. ಅದಕ್ಕಿಂತ ಮುಂಚೆ ಆಲ್ ಓವರ್ ಕರ್ನಾಟಕಿಗೆ ನನ್ನೊಂದು ಈ ಒಂದು ಮೆಸೇಜನ್ನು ಮುಟ್ಟಿಸಿ, ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ ಎನ್ಯುವಲ್ ಎಕ್ಸಾಮನ್ನು ಚೆನ್ನಾಗಿ ಬರೀರಿ. ಯಾವುದೇ ರೀತಿ ಹೆದರಿಕೆ ಬೇಡ, ಆತಂಕ ಬೇಡ. ಆನ್ಸರ್ಸ್ಗಳನ್ನು ಬರೆಯುವಾಗ ಅಚ್ಚುಕಟ್ಟಾಗಿ, ಚೊಕ್ಕಾಗಿ ಮತ್ತು ಕರೆಕ್ಟಾಗಿ ಆನ್ಸರ್ಸ್ಗಳನ್ನು ಬರೀರಿ. ಬಯಾಲಜಿಯಲ್ಲಿ ಜಾಸ್ತಿ ಪೇಜಸ್ಗಳನ್ನು ಯೂಸ್ ಮಾಡಬೇಕಂತೇನಿಲ್ಲ, ಜಾಸ್ತಿ ಲೈನ್ಸ್ಗಳನ್ನು ಯೂಸ್ ಮಾಡಬೇಕಂತೇನಿಲ್ಲ. ಮೆನ್ಷನ್ ಅಂತ ಇದ್ದಲ್ಲಿ ಅದ್ರ ಏನು ಕೇಳಿದ್ದಾರೆ ಅದನ್ನಷ್ಟ ಬರಿಬೇಕು. ಡೈಗ್ರಾಮ್ಸನ್ನು ಬಹಳ ಚೆನ್ನಾಗಿ, ನೀಟಾಗಿ ಮತ್ತು ಲೇಬಲಿಂಗ್ಸ್ಗಳನ್ನು ಮಾಡಿ. ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ. ನೀಟು ಮತ್ತು KCET ಇಂಟ್ರೆಸ್ಟ್ ಇರೋರು ನನಗೆ ತಿಳಿಸ್ಬೇಕು. ನೀವು ಮುಂಬರುವ ಒಂದು ದಿನಮಾನಗಳಲ್ಲಿ ಮೆಡಿಕಲ್ ಮಾಡಬೇಕು, ಫಾರ್ಮಸಿ ಮಾಡಬೇಕು, ನರ್ಸಿಂಗ್ ಮಾಡಬೇಕು, ಇಂಥ ಒಂದು ಕೋರ್ಸಸ್ಗಳನ್ನು ಆಯ್ಕೆ ಮಾಡಿಕೊಂಡು ನಿಮ್ಮ ಒಂದು ಜೀವನವನ್ನು ರೂಪಿಸ್ಕೊಳ್ಳಿ. ಬಿಕಾಸ್ ನನಗೆ ಈ ರೀತಿ ಸಜೆಷನ್ ಕೊಡೋರು ಯಾರೂ ಇರಲಿಲ್ಲ. ಸೊ ಹಾಗಾಗಿ ನನಗಾಗಿರುವಂಥ ಒಂದು ಕಷ್ಟಗಳನ್ನು ಬೇರೆ ಸ್ಟೂಡೆಂಟ್ಸ್ಗೂ ಸಹಿತ ಆಗಬಾರ್ದು ಅನ್ನೋದಕ್ಕೋಸ್ಕರ ಈ ಒಂದು ಕ್ರಮವನ್ನು ಕೈಗೊಂಡಿರೋದು ಮತ್ತು ನಿಮಗೆಲ್ಲರಿಗೂ ವಿಡಿಯೋಸ್ಗಳನ್ನು ಮಾಡಿ ಕಳಿಸ್ತಾ ಇರೋದು. ಸೊ ತುಂಬ ಧನ್ಯವಾದ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಗುಡ್ ಬಾಯ್.